ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಇಬ್ಬರಿಗೂ ಕೂಡ ಮೊದಲನೇ ದಿನದ ಶಾಸ್ತ್ರವನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಭಾರ್ಗವಿ ಅರ್ಜುನನ್ನು ಒಪ್ಕೊಂಡ್ಲ. ಇದರ ನಡುವೆ ಶಕ್ತಿ ಪ್ರಸಾದ್ JP ಇಬ್ಬರು ಕೂಡ ಭಾರ್ಗವಿ ಕಥೆಯನ್ನೇ ಮುಗಿಸ್ಬೇಕು ಅಂತಂದ್ರೆ ಇದೆಲ್ಲದರ ನಡುವೆ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯ ಬಯಲಾಗ್ತದೆ. ನಿಜವಾಗ್ಲೂ ಆ ಒಂದು ಸತ್ಯ ಭಾರ್ಗವಿಗೆ ಬೆಚ್ಚಿ ಬೀಳಿಸ್ತದೆ. ಹಾಗಿದ್ರೆ ಏನಾಯಿತು ಅಂಥದ್ದು, ಯಾರಿರಬಹುದು, ಏನು ಮಾಡೋಕ್ಕೆ ಹೊರಟಿದ್ರು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅರ್ಜುನನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಿಜವಾಗ್ಲೂ ಅರ್ಜುನನ್ನು JP ಪಾಟೀಲ್ ಮಗ ಅಂತ ಗೊತ್ತಾದ ಮೇಲೂ ಅರ್ಜುನ್ ಮಾತು ಕೇಳಿ ನಂಬಿ ಅರ್ಜುನ್ ಜೊತೆ JP ಪಾಟೀಲ್ ಮನೆಗೆ ಬರ್ತಾಳೆ. ಆದರೆ ಯಾವಾಗ ಇಲ್ಲಿ JP ಪಾಟೀಲ್ ತುಂಬ ಚೆನ್ನಾಗಿ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದೆ, ನನಗೋಸ್ಕರ ಭಾರ್ಗವಿನ ಮದುವೆ ಆಗಿ ಕರ್ಕೊಂಡು ಬಂದೆ ಅಂತ ಹೇಳಿದ್ರು, ಆ ಒಂದು ಮಾತು ನಿಜವಾಗ್ಲೂ ಅರ್ಜುನ್ ಮೇಲಿನ ವಿಶ್ವಾಸವನ್ನು ಕದಲಿಸ್ಬಿಡುತ್ತೆ. ಇಲ್ಲಿ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ ಅರ್ಜುನ್ ಅಂತ ಹೇಳಿ ಭಾರ್ಗವಿ ನಿಖಿನಿಗೆ ಕೆಂಡವಾಗ್ತಿದ್ದಾಳೆ. ಇದೆಲ್ಲದರ ನಡುವೆ ಶಕ್ತಿ ಪ್ರಸಾದ್ಗೂ ಕೂಡ ಭಾರ್ಗವಿ ಮದುವೆ ಆಗಿರೋ ವಿಷಯ ಗೊತ್ತಾಗಿದೆ. ಆದರೆ ಇಲ್ಲಿ JP ಮತ್ತು ಬೃಂದ ಸೇರಿಕೊಂಡು ಶಕ್ತಿ ಪ್ರಸಾದನ್ನು ಸೈಲೆಂಟ್ ಮಾಡಿಸಿದ್ದಾರೆ, ಕೂಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಭಾರ್ಗವಿ ನನ್ನ ಶತ್ರು ಜೊತೆಲಿದ್ದರೆ ಅಲ್ವಾ ಅವಳ ಪ್ರತಿ ಹೆಜ್ಜೆ ಕೂಡ ಕಂಡುಹಿಡಿಯೋಕ್ಕಾಗೋದು. ಜೊತೆಗೆ ವಿಕ್ಕಿ ಕೇಸಿಂದ ಅವಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಒಂದು ಕೇಸ್ ಜೊತೆಯಲ್ಲಿ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಅವಳು ಈ ಮನೆ ಸೊಸೆ ಆದಮೇಲೆ ನನ್ನ ಮಾತನ್ನು ದಾಟಿ ಕೋರ್ಟ್ಗೆ ಬರೋಕ್ಕೂ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ವಿಕ್ಕಿಗೆ ತೊಂದರೆ ಆಗಲ್ಲ. ವಿಕ್ಕಿ ಮತ್ತು ವಂದನ ಒಳ್ಳೆಯದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ JP ಹೇಳ್ತಾರೆ. ವಂದನಾನೇ ನನ್ನ ಮನೆ ಸೊಸೆ. ಆಲ್ರೆಡಿ ನನ್ನ ಮಗನ ವಿಷಯದಲ್ಲಿ ಭಾರ್ಗವಿ ಮನಸ್ಸಲ್ಲಿ ಕೋಲಾಹಲನ ಎಬ್ಬಿಸ್ತೀನಿ. ಖಂಡಿತ ಅವರಿಬ್ಬರ ನಡುವೆ ಡಿವೋರ್ಸ್ ಆಗುತ್ತೆ. ತದನಂತರ ವಂದನಾನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತಾರೆ. ಆ ಕಡೆ ವಂದನಾಗೆ ಭಾರ್ಗವಿ ಅರ್ಜುನ್ ಮದುವೆ ಆಗಿದೆ ಅಂತ ಗೊತ್ತಿಲ್ಲ, ಹುಚ್ಚಿ ಥರ ಆಗಿದ್ದಾಳೆ ಅರ್ಜುನ್ ಅಂತ. ಅದು ನೋಡಿದ ಶಕ್ತಿ ಪ್ರಸಾದ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಿದು ಈ ಭಾರ್ಗವಿಯಿಂದ ನನ್ನ ನೆಮ್ಮದಿನೇ ಹಾಳಾಗೋಗ್ತದೆ, ನನ್ನ ಮಗನಿಗೆ ತೊಂದರೆ ಕೊಟ್ಟಳು, ಈಗ ನನ್ನ ಮಗಳು ಬದುಕಲು ಕೂಡ ಆಟ ಆಡ್ತಿದ್ದಾಳೆ. ಇದೆಲ್ಲದಕ್ಕೂ ಕೂಡ ಕಾರಣನೇ ಆ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಟ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಾಗತ್ತೆ. ನನ್ನ ಮಗಳು ಅರ್ಜುನ್ ಅಂತ ಬಿದ್ದು ಸಾಯ್ತಾ ಇದ್ದರೆ ಆ ಅರ್ಜುನ್ ಮಾತ್ರ ನನ್ನ ಮಗಳನ್ನ ಬಿಟ್ಟು ಆ ಭಾರ್ಗವಿನ ಕಟ್ಕೊಂಡು ಬಂದಿದ್ದಾನೆ. ನನ್ನ ಮಗಳಿಗೆ ಮದುವೆ ಆಗಿದೆ ಅನ್ನೋ ವಿಷಯವನ್ನು ಕೂಡ ನನ್ನಿಂದ ಹೇಳೋಕ್ಕಾಗ್ತಿಲ್ಲ. ಈ ಕಡೆ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡೋಣ ಅಂದರೆ ಆ JP ಏನು ಮಾಡಬೇಡ ಅದು ಇದು ಅಂತ ಹೇಳ್ತಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ಕೆಂಡಾಮಂಡಲ ಆಗಿದ್ದಾರೆ. ಇದರ ನಡುವೆ ವಿಕ್ಕಿ ಬರ್ತಾನೆ. ವಿಕ್ಕಿ ಕೂಡ ಬಂದಿದ್ದ ಅಪ್ಪನ ಜೊತೆ ಡ್ರಿಂಕ್ಸ್ ಮಾಡೋಕ್ಕೆ ಅಂತ ಕುತ್ಕೋತಾನೆ. ಈ ಕಡೆ ಅಪ್ಪ ಏನಾಯಿತು ಅಂತ ಕೇಳ್ತಿದ್ರೆ ಎಲ್ಲ ಆಗಿದೆ ನಿನ್ನಿಂದ, ನಿನ್ನೊಬ್ಬನಿಂದ ಇಡೀ ನನ್ನ ಕುಟುಂಬ ಅನುಭವಿಸ್ತದೆ, ನಾನು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ, ಇಲ್ಲ ನಿನ್ನಿಂದಾನೆ, ನೀನೊಬ್ಬ ಇಷ್ಟೆಲ್ಲ ಮಾಡದೇ ಇದ್ದಿದ್ರೆ ಇದೇನು ಕೂಡ ನಡೀತಾನೆ ಇರಲಿಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ವಿಕ್ಕಿ ಮೇಲೆ ಕೆಂಡಾಮಂಡಲ ಆಗ್ತಿದ್ದಾರೆ. ಈ ಕಡೆ ವಿಕ್ಕಿಗೆ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಕಣ್ಮುಂದೆ ನಿಂತಿದ್ರೆ ಒಂದು ಕ್ಷಣಕ್ಕೂ ನಿನ್ನ ಉಳಿಸೋದಿಲ್ಲ, ಮೊದಲು ಇಲ್ಲಿಂದ ತೊಲಗು ಹೋಗ್ತಾ ಇರು ಅಂತ ಹೇಳಿ ಶಕ್ತಿ ಪ್ರಸಾದ್ ಕೆಂಡಾಮಂಡಲ ಆಗಿಬಿಡ್ತಾರೆ. ಇಲ್ಲಿ ವಿಕ್ಕಿಗೆ ಅನಿಸುತ್ತೆ ಏನಪ್ಪ ಇದು, ನಮ್ಮ ಅಪ್ಪಂಗೆ ಏನಾಯಿತು, ಏನು ಭೂತಗೀತ ಮೆಟ್ಕಿಟ್ಕೊಂಡ್ಬಿಡ್ತಾ, ಹೆಂಗೆ ಸಂಧ್ಯಾಗಿಂದ್ಯಾ ಮೈ ಮೇಲೆ ಬಂದುಬಿಟ್ಲ, ಇಲ್ಲ ಸಂಧ್ಯಾ ಬರೋಕ್ಕೆ ಸಾಧ್ಯ ಇಲ್ಲ, ಬಂದರೆ ಭಾರ್ಗವಿನೇ ಬರಬೇಕು ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ನಿಜವಾಗ್ಲೂ ಇವತ್ತು ಶಕ್ತಿ ಪ್ರಸಾದ್ ಟೆನ್ಷನಲ್ಲಿರೋಕ್ಕೆ ಕಾರಣನೇ ಭಾರ್ಗವಿ ಅಂತ ಹೇಳ್ಬೋದು. ಇದರ ನಡುವೆ JP ಪಾಟೀಲ್ ಹತ್ರ ಅವರ ಹೆಂಡತಿ ನಿರ್ಮಲಾ ಪಾಟೀಲ್, ನೀವು ಮಾಡಿದ್ದು ಸರಿನಾ JP, ಯಾಕೆ ಈ ರೀತಿ ಮಾಡಿದ್ರಿ, ನಿಜವಾಗ್ಲೂ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮದುವೆ ಆಗಿ ಬಂದರೆ ಅದನ್ನು ಒಪ್ಕೊಂಡು ಮನೆ ತುಂಬಿಸ್ಕೊಂಡ್ರಲ್ಲ, ಇದು ಸರಿನಾ? ಯಾವತ್ತಿದ್ರೂ ವಂದನಾನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತಿದ್ರೆ ಅಂಥದ್ರಲ್ಲಿ ವಂದನಾ ಬಿಟ್ಟು ಈ ಭಾರ್ಗವಿನ ಸೊಸೆ ಅಂತ ಒಪ್ಕೊಳ್ಳೋದ? ಅವಳು ನಿಮ್ಗೆ ಅಷ್ಟೆಲ್ಲ ಮಾಡಿದಾಳೆ, ಆದರೂ ಕೂಡ ನೀವು ಹೇಗೆ ಅವಳನ್ನ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡ್ರಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಿರ್ಬೇಕಿದ್ರೆ ಏನು ನಿನಗೆ ಇಷ್ಟು ಕೂಡ ಅರ್ಥ ಆಗಲಿಲ್ವಾ? ನನ್ನ ಶತ್ರುನ ನಿನ್ನ ಮಗ ಹೆಂಡತಿ ಅಂತ ಮನೆ ಕರ್ಕೊಂಡು ಬಂದರೆ ನನಗೇನು ಹುಚ್ಚ? ಅವನ ಹೆಂಡತಿನೂ ಮನೆ ತುಂಬಿಸ್ಕೊಳ್ಳೋಕೆ. ನಿಜವಾಗ್ಲೂ ಅವನು ಭಾರ್ಗವಿನ ಮದುವೆ ಆಗಿ ಬಂದಾಗ ನನಗೆ ಬಂದಿದ್ದ ಕೋಪ ಎಷ್ಟು ಗೊತ್ತಾ? ನೀನು ಮಗನ ಸಮೇತ ಭಾರ್ಗವಿನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿಡ್ಬೇಕು, ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಅಷ್ಟು ಕೋಪ ಬಂತು. ಆದರೂ ಕೂಡ ನಾನು ಯಾಕೆ ಅವ್ರನ್ನ ಮನೆ ತುಂಬಿಸ್ಕೊಂಡೆ ಗೊತ್ತಾ? ಶತ್ರುಗಳು ಯಾವತ್ತೂ ನಮ್ಮ ಹತ್ರನೇ ಇರಬೇಕಂತ. ಶತ್ರುಗಳು ನಮ್ಮ ಹತ್ರ ಇದ್ದಾಗ ಅವ್ರ ಹೆಜ್ಜೆ ಗುರುತು ಏನು ಅಂತ ಗೊತ್ತಾಗುತ್ತಂತ. ನಿಜವಾಗ್ಲೂ ವಿಕ್ಕಿ ಕೇಸಲ್ಲಿ ನಿಜವಾಗ್ಲೂ ಆ ಭಾರ್ಗವಿ ಸುಮ್ಮನೆ ಬಿಡ್ತಾಳೆ ಅಂತ ಅಂದ್ಕೊಂಡ್ಯಾ? ವಿಕ್ಕಿ ಕೇಸಿಂದ ಆಚೆ ಬಂದಿರ್ಬೋದು, ಹಾಗಾದ ಮಾತ್ರಕ್ಕೆ ಅವಳು ಸುಮ್ಮನೆ ಬಿಡೋಳಲ್ಲ. ಜಸ್ಟ್ ಅವಳು ದೌರ್ಜನ್ಯ ಮಾಡಿದ್ಲು ಅನ್ನೋ ಒಂದೇ ಕಾರಣಕ್ಕೆ ವಿಕ್ಕಿನ ಬಿಟ್ಟವಳಲ್ಲ. ಅಂಥದ್ರಲ್ಲಿ ಈಗ ಸಂಧ್ಯಾ ಸಾವಾಗಿರೋದಕ್ಕೆ ಕಾರಣ ವಿಕ್ಕಿ ಅಂತಲೇ ಪರಿಭಾವಿಸಿದಾಳೆ ಆಕೆ. ಅಂದಮೇಲೆ ಅವಳು ಅಪೀಲ್ ಹೋಗದೆ ಬಿಡ್ತಾಳ? ಖಂಡಿತ ಅಪೀಲ್ ಹೋಗ್ತಾಳೆ. ಹಾಗಾಗಿ ಅವಳು ನನ್ನ ಮನೇಲೇ ಇದ್ದರೆ ಕೋರ್ಟ್ಗೆ ಹೋಗೋಕ್ಕಾಗತ್ತಾ? ಇನ್ನು ಖಂಡಿತ ಇಲ್ಲ. ಅದಕ್ಕೇ ಅವಳ ಮನೇಲಿ ಇಟ್ಕೊಂಡಿರೋದು ಅಂತ ಹೇಳಿ ಇಲ್ಲಿ JP ಪಾಟೀಲ್ ಹೇಳ್ತಾರೆ. ಹಾಗಂದು ಮಾತ್ರಕ್ಕೆ ಅರ್ಜುನ್ ಮತ್ತು ಭಾರ್ಗವಿ ಮದುವೆನ ಒಪ್ಕೋತೀರಾ ಅಂದಾಗ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ತಾನೇ
ಅರ್ಜುನ್ ಮನಸ್ಸಲ್ಲಿ ಆಲ್ರೆಡಿ ಭಾರ್ಗವಿ ಮನಸ್ಸಲ್ಲಿ ಆಲ್ರೆಡಿ ಅರ್ಜುನ್ ವಿಷಯವಾಗಿ ಅನುಮಾನ ಬರ್ಸಿರೋದು ಅಂತ ಹೇಳಿ ಜಿ ಪಿ ಪಾಟೀಲ್ ಕೂಡ ಹೇಳ್ತಾರೆ. ಅದೇ ಟೈಮಲ್ಲಿ ಬಂದಂಥ ಬೃಂದಾ ಕೂಡ ಹೇಳ್ತಾಳೆ. ಜೊತೆಗೆ ಇಲ್ಲಿ ಅರ್ಜುನ್ ತುಂಬ ಪ್ರೀತಿ ಮಾಡ್ತಾನೆ ಭಾರ್ಗವಿನ, ಒಂದಾದರೆ ಏನು ಮಾಡೋದು ಅಂದಾಗ ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ. ಮಾವ ಹೇಳಿಲ್ವಾ ಈ ಭಾರ್ಗವಿನ ಟ್ರ್ಯಾಪ್ ಮಾಡಿ ಮದುವೆ ಆಗಿರೋದು ಅಂತ? ಅಂದಮೇಲೆ ಭಾರ್ಗವಿ ಒಪ್ಕೋತಾಳೆ ಅರ್ಜುನನ್ನು? ಖಂಡಿತ ಇಲ್ಲವೇ ಇಲ್ಲ ಅಂತ ಹೇಳಿ ಬೃಂದಾ ಹೇಳ್ತಾಳೆ. ಜೊತೆಗೆ ನೀವೇನು ಯೋಚನೆ ಮಾಡಬೇಡಿ, ನಾನು ಗೆಲ್ವನೇ ಕೂಡ ನೋಡ್ಕೋತೀನಿ ಅಂತ ಹೇಳಿ ಬೃಂದಾ ಹೇಳ್ತಾಳೆ. ತದನಂತರ ಅದ ಕಡೆ ಭಾರ್ಗವಿ ತುಂಬ ಯೋಚನೆ ಮಾಡಿದ್ಲು. ಆದರೆ ಶಕುಂತಲ್ ಅವರು ಆಕೆ ಮನಸ್ಸನ್ನು ಬದಲಾಯಿಸಿದ್ರು. ಆದರೂ ಕೂಡ ಒಂದು ಕ್ಷಣ ಕ್ಷಮಿಸೋಣ ಅಂತಲೇ ಅಂದ್ಕೊಂಡಿದ್ರು ಕೂಡ ಆತ ಮಾಡಿರೋ ಮೋಸನ ಅವಳ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ, ಅರ್ಕಿಸ್ಕೊಳಕ್ಕಾಗ್ತಿಲ್ಲ ಭಾರ್ಗವಿ ಕೈಲೇ. ಇದೆಲ್ಲದರ ನಡುವೆ ಭಾರ್ಗವಿ ಮತ್ತು ಅರ್ಜುನ್ಗೆ ಫಸ್ಟ್ ನೈಟ್ ಮಾಡಬೇಕು ಅಂತ ಶಕುಂತಲಾ ಮತ್ತು ರುದ್ರ ಅವರು ಪ್ಲ್ಯಾನ್ ಮಾಡ್ತಾರೆ. ಬಟ್ ಇದನ್ನು ಭಾರ್ಗವಿ ಅಪೋಸ್ ಮಾಡ್ತಾಳೆ. ಯಾಕಮ್ಮ, ಒಂದು ಕ್ಷಣ ಯೋಚನೆ ಮಾಡು. ಅರ್ಜುನ್ ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಿದ್ದು ಮೋಸದಿಂದನ? ಅವನು ಎಂದಾದರೂ ಯಾರಿಗಾದ್ರೂ ನೋವು ಮಾಡಿದಾನ? ನಿನಗೆ ಅನುಮಾನ ಬರೋ ರೀತಿ ನಡ್ಕೊಂಡಿದ್ದಾನ? ನಿನಗೆ ಯಾವತ್ತಾದರೂ ಅವನ ಮೇಲೆ ಕೋಪ ಬಂದಿದೆಯಾ? ಅವನ ನಡವಳಿಕೆಯಿಂದ ಯೋಚನೆ ಮಾಡು ಅಂತಾರೆ. ಭಾರ್ಗವಿ ಇಲ್ಲ ಅಂತಲೇ ಹೇಳ್ತಾಳೆ. ನೋಡಿದ್ಯಾ, ನಿನ್ನ ಮನಸ್ಸಲ್ಲಿ JP ಈ ರೀತಿ ಭಾವನೆಯನ್ನು ಹುಟ್ಟಿಸಿದಾನೆ, ನಿಮ್ಮಿಬ್ಬರ ನಡುವೆ ಸಂಬಂಧ ಹಾಳು ಮಾಡಬೇಕು ಅಂತ. ಅವನೇ ಒಂದು ಪ್ಲ್ಯಾನನ್ನು ವರ್ಕೌಟ್ ಆಗುವ ಹಾಗೆ ಮಾಡಬೇಡ. ಜೊತೆಗೆ ನೀನೇನು ಯೋಚನೆ ಮಾಡಬೇಡ. ಖಂಡಿತವಾಗ್ಲೂ ಅರ್ಜುನ್ ತುಂಬ ಒಳ್ಳೆಯ ಹುಡುಗ. ಅವನು ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡಿದ ನಿಜ ದ್ವೇಷನ ಪ್ರೀತಿನ ಬಂದಾಗ ಪ್ರೀತಿನ ಆಯ್ಕೆ ಮಾಡಿಕೊಂಡ. ಅವನು ಎಂದೂ ಯಾರಿಗೂ ನೋವು ಕೊಟ್ಟವನಲ್ಲ, ತೊಂದರೆ ಮಾಡ್ತವನಲ್ಲ. ಅವನನ್ನು ಕ್ಷಮಿಸು, ಒಮ್ಮೆ ಕ್ಷಮಿಸಿ ಅವ್ನು ಮಾತಾಡೋದಕ್ಕೆ ಅವಕಾಶ ಕೊಡು ಅಂತಾರೆ. ಈ ಕಡೆ ಭಾರ್ಗವಿ ಕೂಡ ಅದಕ್ಕೆ ಒಪ್ಕೋತಾರೆ. ತದನಂತರ ನಾನು ಹೇಗೆ ಸಂಧ್ಯಾ ಕೇಸಿಗೆ ನ್ಯಾಯ ಕೊಡಿಸ್ಲಿ ಅಂದಾಗ ಯೋಚನೆ ಮಾಡಬೇಡ, ನನ್ನ ಮೊಮ್ಮಗ ನಿನ್ನ ಜೊತೆ ನಿಂತ್ಕೋತಾನೆ, ಖಂಡಿತವಾಗ್ಲೂ ನೀನು ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಶಕುಂತಲಾ ಅವರು ಹೇಳ್ತಾರೆ. ಇದೆಲ್ಲದರ ನಡುವೆ ಬೃಂದಾ ಹತ್ರ ಅರ್ಜುನ ಅದಕ್ಕೆ ದಯವಿಟ್ಟು ನೀವು ಭಾರ್ಗವಿ ಹತ್ರ ಸ್ವಲ್ಪ ಮಾತಾಡ್ತೀರಾ, ಅವ್ರ ಮನಸ್ಸನ್ನು ತಿಳಿಕೊಳಿಸ್ತೀರಾ ಅಂತ ಕೇಳ್ತದ. ಖಂಡಿತ ನನ್ನ ತಂಗಿ ಅಲ್ವಾ, ಖಂಡಿತ ಮಾಡದೇ ಮಾತಾಡ್ತೀನಿ ಅಂದಾಗ ನಿಮ್ಮ ತಂಗಿನ ಅಂತ ಅರ್ಜುನ್ಗೆ ಶಾಕ್ ಆಗುತ್ತೆ. ಹಾಗಂದರೆ ನನ್ನ ತಂಗಿನೇ ಅಲ್ವಾ, ನೀನು ಮದುವೆ ಮಾಡ್ಕೊಂಡು ಬಂದಮೇಲೆ ಅವಳು ಮಾತಾಡ್ತೀನಿ ಬಿಡು, ನಾನು ಅವಳ ಬಗ್ಗೆ ಎಲ್ಲವನ್ನ ಕೂಡ ವಿಚಾರಿಸ್ಕೋತೀನಿ ಅಂತ ಹೇಳಿ ಭಾರ್ಗವಿ ಬಗ್ಗೆ ವಿಚಾರಿಸ್ಕೋತೀನಿ ಅಂತ ಹೇಳಿ ಬೃಂದಾ ಅರ್ಜುನ್ಗೆ ಹೇಳ್ತಾರೆ. ತದನಂತರ ಕೊನೆಗೂ ಇಲ್ಲಿ ಆ ಒಂದು ಫಸ್ಟ್ ನೈಟ್ಗೆ ಒಪ್ಪಿ ಭಾರ್ಗವಿ ಅರ್ಜುನ್ ರೂಮ್ಗೆ ಹೋಗಬೇಕಾಗಿದೆ. ಅದರ ನಡುವೆ ಏನಿದು ಸಂಧ್ಯಾ ಸಾವಾಗಿದ್ದು ಆಲ್ರೆಡಿ ಫಸ್ಟ್ ನೈಟ್ಗೆ ರೆಡಿ ಆಗಿಬಿಟ್ಯಾ ಭಾರ್ಗವಿ? ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದಿಲ್ವಾ? ಸಂಧ್ಯಾ ಸಾವಿಗೆ ಕಾರಣ ಯಾರು ಅಂತ ಗೊತ್ತಿದೆಯಾ? ನಿನ್ನ ಕಣ್ಣು ಮುಂದೆ ಇದ್ರೂ ಕೂಡ ಯಾರು ಅನ್ನೋದನ್ನೇ ಕಂಡುಹಿಡಿಯೋಕೆ ಆಗ್ತಿಲ್ವಲ್ಲ ಭಾರ್ಗವಿ ನಿನ್ನಿಂದ ಅಂತ ಬೃಂದಾ ಹೇಳಿದ್ದೆ ಭಾರ್ಗವಿಗೆ ಶಾಕ್ ಆಗುತ್ತೆ. ಯಾರು ಅಂತ ಕೇಳ್ತಿದ್ದಾಗೆ ನಾನೇ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಬೃಂದಾನೇ ಸಾಯಿಸಿದ್ದ ಅಥವಾ ಭಾರ್ಗವಿ ತಲೆಯಲ್ಲಿ ಹುಳ ಬಿಡೋಕ್ಕೋಸ್ಕರ ಈ ರೀತಿ ಬೃಂದಾ ಏನಾದರೂ ಸಂಚು ಮಾಡ್ತಿದ್ದಾರೆ? ಹಾಗಿದ್ರೆ ಕೊನೆಗೂ ಇಲ್ಲಿ ಬೃಂದಾ ತಾನೇ ಅಪರಾಧಿ, ತಾನೇ ಸಾಯಿಸಿದ್ದು ಅಂತ ಒಪ್ಕೊಂಡಿದ್ದಾಳೆ. ಹಾಗಿದ್ರೆ ನೆಕ್ಸ್ಟ್ ಭಾರ್ಗವಿ ಸ್ಟೆಪ್ ಏನಾಗಿರುತ್ತೆ? ಅಕ್ಕ ಅನ್ನೋದನ್ನು ಕೂಡ ನೋಡೋದಿಲ್ಲ ಭಾರ್ಗವಿ. ಏನು ಮಾಡ್ಬೋದು, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್